ನಮಸ್ಕಾರ. ನಮ್ಮ ರೈತ ಬಾಂಧವರಿಗೂ ಮತ್ತು ನಮ್ಮ ನರ್ಸರಿ ಮಾಲೀಕರಿಗೂ ಎಲ್ಲರೂ ನಮ್ಮ ನಮಸ್ಕಾರ ಹೇಳ್ತಾ, ನಮ್ಮ ಹೆಸರು ಮಂಜುನಾಥ್ ಅಂತೇಳಿ ಈಶಾನ್ಯ ಸೀಡ್ಸ್ ASM. ಈಗ ನಾವು ತುಮಕೂರು ಡಿಸ್ಟಿಕ್ಕು ಸಿರಾ ತಾಲೂಕು ಹತ್ರ ನಾವು ಸೋರೆಕುಂಟೆ ಅನ್ನೋ ಊರಿಗೆ ಬಂದಿದ್ದೀವಿ. ಇಲ್ಲಿ ನಮ್ಮ ರೈತರಾದಂಥ ರಘುನಾಥ್ ಸರ್ ಮತ್ತು ವೆಂಕಟೇಶ್ ಅವರ ಮಗ ಅಂತ ವೆಂಕಟೇಶ್ ಮತ್ತು ಕೃಷ್ಣಪ್ಪ ಅವರು, ಇವರು ನಮ್ಮದು ವೆರೈಟಿ ಜೈಹೋ ಅನ್ನೋ ವೆರೈಟಿನ ಬೆಳೀತಿದ್ದಾರೆ. ಮತ್ತು ಇವರು ಜೈಹೋ ವೆರೈಟಿ ಯಾವ ಥರ ಬೆಳೆದು ಅಂತ ಇದಕ್ಕೆ ಮುಂಚೆ ಅವ್ರು ಕೋಲಾರ ಮಾರ್ಕೆಟ್ಗೆಲ್ಲ ಬರ್ತಾಯಿದ್ರು. ಕೋಲಾರ ಮಾರ್ಕೆಟ್ಗೆಲ್ಲ ಬರ್ತಾಯಿದ್ದಾಗ ಅಲ್ಲಿ ಸ್ಟೇಷನ್ ನೋಡಿಕೊಂಡು ಮಾರ್ಕೆಟಲ್ಲಿ ಜೈಹೋ ಟಾಪ್ ರೇಟ್ ಹೋಗ್ತಾಯಿದೆ ಮತ್ತು ವ್ಯಾಪಾರ ಒಳ್ಳೆ ಚೆನ್ನಾಗಿದೆ ನಾಟಿ ಮೋಡ್ ಅಂತೇಳಿ ಅವ್ರು ಗೊತ್ತಾದಾಗ ಇದಕ್ಕೆ ಮುಂಚೆ ಅವ್ರು ಬೇರೆ ವೆರೈಟಿ ಮಾಡಿದ್ರು. ಮತ್ತು ಅವರು ಜೈಹೋ ನೋಡಿದಾಗ ಇಲ್ಲ ಸರ್ ಚೆನ್ನಾಗಿದೆ ವೆರೈಟಿ, ಇದು ಒಳ್ಳೆ ಇಳುವರಿ ಇದೆ, ಒಳ್ಳೆ ಕ್ವಾಲಿಟಿ ಇದೆ ಅಂತೇಳಿ ಅಲ್ಲಿಂದ ಮಾಹಿತಿ ತಿಳ್ಕೊಂಬಂದು ಮತ್ತು ಇವರು ನಮ್ಮ ಜೈಹೋ ಮಾಡಿದ್ದಾರೆ. ಸೀಸನಲ್ಲೂ ಜೈಹೋ ಮಾಡಿದ್ದಾರೆ ಮತ್ತು ಅನ್ ಸೀಸನಲ್ಲೂ ಜೈಹೋ ಮಾಡಿದ್ದಾರೆ. ಅವ್ರು ನೋಡೋದು ಹೆಂಗಿದೆ ಅಂತ ಇವರು ಅಷ್ಟೇ ಕಂಬಿಸ್ಟಮ್ ನಮ್ಮ CM ಹರೀಶಣ್ಣ ಅವರು ತೋಟ ನೋಡ್ಬಿಟ್ಟು ಕಂಬಿಸ್ಟಮ್ ಮಾಡಿದ್ದಾರೆ. ಇದರಲ್ಲಿ ಬೆಸ್ಟಾಗಿ ಮಾಡಿದ್ದಾರೆ. ಮತ್ತು ಅಗಲ ಮಾಡ್ಕೊಂಡು ಇವೇನು ಮಾಡಿದ್ದಾರೆ, ಬಳ್ಳಿನ ಸೈಡಲ್ಲಿ ಕಟ್ಟಿದ್ದಾರೆ. ಸೈಡಲ್ಲಿ ಕಟ್ಟಿದೋಸ್ಕರ ಒಂದು ಗಿಡಕ್ಕೆ 15-20 kg ಈಲ್ಡಿಂಗ್ ಸಾಧ್ಯತೆ ಇದೆ. ಯಾಕಂದರೆ ಈ ಕ್ವಾಲಿಟಿ ಎಲ್ಲ ನೋಡ್ಬೋದು, ಅಬ್ಸರ್ವ್ ಆಗ್ತಾ ಇರುತ್ತೆ. ನಮಸ್ಕಾರ. ಬನ್ನಿ, ಈಗ ನಮ್ಮ ಮಾಹಿತಿಯನ್ನು ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ಮ ರೈತರಾದಂಥ ರಘುನಾಥ್ ಮತ್ತು ವೆಂಕಟೇಶ್ ಅವರು ಮಾತಾಡ್ತಾರೆ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ವೆಂಕಟೇಶ್ ಅಂತ. ಇದಕ್ಕೆ ಮುಂಚೆ ಈ ವೆರೈಟಿ ನೀವು ಎಲ್ಲಿ ಸರ್ ನೋಡಿದ್ರೆ? ಸರ್ ನಾವು ಕೋಲಾರ ಮಾರ್ಕೆಟಲ್ಲಿ ಫ್ರೂಟ್ ನೋಡಿದ್ವಿ. ಮತ್ತೆ ಇಲ್ಲಿ ನಮ್ಮ ಅಣ್ಣವ್ರು ಹಾಕಿದ್ರು. ಅಲ್ಲಿ ಫ್ಲಾಟ್ ನೋಡ್ದಲ್ಲಿ ನಾವು ಇದು JO ಕಂಪ್ನಿನ ಈಶಾ JO ಕಂಪ್ನಿನ ನಾಟಿ ಮಾಡಬೇಕು ಅಂತ ಅಂದ್ಕೊಂಡ್ವಿ. ತುಂಬ ಚೆನ್ನಾಗಿದೆ ಸರ್ ಇದು. ಏನು ಒಳ್ಳೆ ಮಾರ್ಕೆಟಿಂಗ್ ಇದೆ, ಸೈಜು ಶೇಪು, ಆಮೇಲೆ ಗಿಡ ತುಂಬ ಫ್ಲವರಿಂಗ್ ಸೆಟ್ ಆಗುತ್ತೆ ಏನು. ಆಮೇಲೆ ವೈರಸ್ ಕಮ್ಮಿ, ತುಂಬ ಚೆನ್ನಾಗಿದೆ. ಅದೊಂದು ಬಿಟ್ಟರೆ ಫ್ರೂಟ್ ಸೆಟ್ಟಿಂಗ್ ನೋಡಿದರೆ ಸೂಪರಾಗಿ ಕಾಣಿಸುತ್ತೆ ಸರ್. ಫ್ರೂಟ್ ಸೆಟ್ಟಿಂಗಲ್ಲಿ ತುಂಬ ಚೆನ್ನಾಗಿದೆ. ಮಾರ್ಕೆಟಲ್ಲಿ ಹೆಂಗೆ ಹೋಗುತ್ತೆ? ಮಾರ್ಕೆಟಲ್ಲಿ ಟಾಪ್ ಆ್ಯಂಡ್ ಟಾಪ್ ಹೋಗುತ್ತೆ ಸರ್. ಓಕೆ. ಬೇರೆ ವೆರೈಟಿಗೆ ಹೋಲಿಸ್ಕೊಂಡ್ರೆ ಅದು ತುಂಬ ಬೆಸ್ಟ್ ಅಂತ ಅನಿಸುತ್ತೆ. ಸೂಪರ್ ಅಂತ. ಮತ್ತೆ ನೆಕ್ಸ್ಟ್ ನಾಟಿ ಮಾಡ್ತೀವಿ ಸರ್ ನೀವು? ಸರ್ ನೆಕ್ಸ್ಟು ಏಪ್ರಿಲ್ 1ರಲ್ಲಿ ನಾಟಿ ಮಾಡ್ತೀವಿ. ಎಷ್ಟು ಸಸಿ ನಾಟಿ ಮಾಡ್ತಾ ಇದ್ರಾ? ಒಂದು 10,000 ಮಾಡ್ತೀವಿ. 10,000 20,000. ನಿಮ್ಮ ಟೋಟಲ್ ಫಾರ್ಮರ್ಸಲ್ಲಿ ಎಷ್ಟು ಆರ್ಡರ್ ಕೊಡ್ತಾರೆ ಸರ್? ಒಂದೂವರೆ ಲಕ್ಷ ಪೈರು ನಾಟಿ ಮಾಡ್ತೀವಿ. ನೀವು ಏಪ್ರಿಲ್ 1st ವೀಕ್ ನಾಟಿ ಮಾಡ್ತೀರಾ? ನೋಡಿದ್ರೆ ರೈತರೆ, ನೋಡಿದ್ರೆ ನಮ್ಮ ರೈತ ಅಂತ ವೆಂಕಟೇಶ್ ಸರ್ ಮಾತಾಡಿದ್ರು. ಮತ್ತು ಸರ್ ನಿಮ್ಮ ಹೆಸರು? ಕೃಷ್ಣಪ್ಪ ಅಂತ. ಸರಿ ಸರ್, ಕೃಷ್ಣಪ್ಪ ಅಂತವ್ರು ಅವರು ಜೈಹೋ ಬೆಳೆದಿದ್ದಾರೆ. ಅವರು 2 ಸರಿ ಬೆಳೆದಿದ್ದೀವಿ ಸರ್. ಒಳ್ಳೆ ಇಳುವರಿ ಬರುತ್ತೆ, ಚೆನ್ನಾಗಿ ರೇಟ್. ಅಲ್ಲಿ ಮಾರ್ಕೆಟ್ಗೆ ಹೋದ್ರೆ ಎಲ್ಲ ಹಣ್ಣಿಗಿಂತ ಇದು ರೇಟ್ ಆಗುತ್ತೆ, ರೇಟ್ ಜಾಸ್ತಿ ಹೋಗುತ್ತೆ. ಅದರಿಂದ ನಮ್ಗೆ ಇಷ್ಟ. ಈಶಾ ಜೈಹೋನ ಕೇಳಿದಲ್ಲ ಸ್ನೇಹಿತರೆ, ನಮ್ಮ ರೈತರು ಏನು ಹೇಳ್ತಾ ಇದ್ದಾರೆ, ಮಾರ್ಕೆಟಲ್ಲಿ ಈಶಾ ಜೈಹೋ ಅಂತ ರೇಟ್ ಚೆನ್ನಾಗಿ ಹೋಗುತ್ತೆ, ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ವ್ಯಾಪಾರಸ್ಥರು ಇದನ್ನೇ ಲೈಕ್ ಮಾಡ್ತಾರೆ. ಅವ್ರು ನೋಡಿ ಒರಿಯೋ ಸ್ಟೋಲ್ಡನ್ ಚೆನ್ನಾಗಿದೆ. ಇವಾಗ ಅವರು ಅಷ್ಟೇ ಏಪ್ರಿಲ್ 1st ವೀಕಲ್ಲಿ ನಾಟಿ ಮಾಡ್ತಾರೆ. ಟೆಂಪರೇಚರ್ ಬೇಸಿಗೆಯಲ್ಲಿ ಎಲ್ಲ ರೈತ ಬಂದವರು ಈಶಾ ಜೈಹೋನ ಬೆಳೆದು ಹೆಚ್ಚಿನ ಲಾಭದಾಯಕ ಪಡಿಬೇಕಂದ್ರೆ ನಮ್ಮಲ್ಲಿ ಎಲ್ಲರಲ್ಲಿ ನಾನು ಮನವಿ ಮಾಡ್ಕೊಡ್ತೇನೆ. ದಯವಿಟ್ಟು ಎಲ್ಲ ರೈತರು ಈಶಾವನ್ನು ಬೆಳೆದು ಈಶಾ ಜೈಹೋ ಬೆಳೆದು ಒಳ್ಳೆ ಇಳುವರಿ ತೊಗೊಳ್ರಿ ಅಂತ ಹೇಳ್ತಾ ನಮ್ಮ 2 ಮಾತನ್ನು ನಿಲ್ಲಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.